ಅಲ್ಲ ಅದಕ್ಕೆ ನಾಕಂಡ್ರಿ ಲಕ್ಷ್ಮಿ. ಹೂನೇ ಮಾರೈತಿ, ನಿನ್ನ ಫೋನಿಗೆ ಕಾಯ್ತಿದ್ದೆ. ನೆನ್ನೆ ನಿಂಗೆ ಫೋನ್ ಮಾಡಿದೆ, ನೀ ಎತ್ತಲ್ಲ, ಆಮೇಲೆ ನೀ ಮಾಡಲೂ ಇಲ್ಲ. ಅಯ್ಯೋ ಅದಕ್ಕೆಮ್ಮ, ನೆನ್ನೆ ನೀವು ಫೋನ್ ಮಾಡಿದೆ ಇಲ್ಲೇ ವಿಸಲಕ್ಸಿ ಬಂದಿತ್ತು ಕಣ್ರಿ, ಅದ್ರ ಹತ್ರ ಮಾತಾಡ್ತಾ ನಿಂತಿದ್ನ, ಫೋನ್ ಕಟ್ಟಾಯ್ತು. ಮತ್ತು ತಿರ್ಗಾ ಬಂದು ನಿಮಗೆ ಫೋನ್ ಮಾಡ್ತೀನಿ, ಎಂಥದ ವ್ಯಾಪ್ತಿ ಪ್ರದೇಶದ ಹೆರ್ಗದಾರೆ ಅಂತ ಬರೋಕ್ಕೆ ಶುರು ಆಯಿತು. ಆಮೇಲೆ ನೋಡಿ ಎಷ್ಟು ಸಲ ಗೊತ್ತಾ, ಮಧ್ಯಾಹ್ನ ಇವ್ರು ಊಟಕ್ಕೆ ಬಂದಾಗಲೂ ಅಷ್ಟೇ ಇವ್ರ ಫೋನಲ್ಲೂ ಮಾಡೀನಿ, ಫೋನೇ ಸಿಗ್ತಿರಲ್ಲ. ಆಮೇಲೆ ಮತ್ತೆ ನೆಟ್ವರ್ಕ್ ಇಲ್ಲೇನ ಅಂತ ಸುಮ್ಮನೆ ಅದೇ, ಈಗ ನೋಡೋಣ ಅಂತ ಮಾಡ್ತೀನಿ, ಬಂತು. ಓ ಹೌದಾನೆ, ನಾ ಅದೇ ಜ್ಞಾನ ಮಾಡಿದೆ, ಲಕ್ಷ್ಮಿ ಫೋನ್ ಮಾಡಬೇಕಿತ್ತು, ಯಾಕೆ ಫೋನ್ ಮಾಡ್ಲಪ್ಪ ಅಂತ ಅದೇ ಜ್ಞಾನ ಮಾಡ್ತಿದ್ದೆ. ಮತ್ತು ಘನಗದಿಯ ಅಮ್ಮ ಹೆಂಗದಿಯ, ವಾಸ ಹೆಂಗದಾನೆ, ಎಲ್ಲ ಘನಗದೀರಾ? ಎಂತ ಮಾಡ್ತಾ ಇದ್ದೆ? ಎಲ್ಲ ಘನಗದಿವಿ. ಅತ್ತೆಮ್ಮಗೆ ಈಗ ಒಂಚೂರು ಕಷಾಯ ಮಾಡಿಕೊಟ್ಟಿದ್ದೆ, ಯಾಕೋ ಗಂಟ್ಲು ನೋವು ಅಂತಿದ್ರ, ಹಂಗೆ ಕುಡ್ದು ಮಲ್ಗ್ಯಾರ. ಇವರು ತೋಟದ ಬದಿ ಹೋಗ್ಯಾರ. ನೀವು ಅಣ್ಣಯ್ಯ, ವರುಣ, ಬಾಲೆ ಎಂತ ಮಾಡ್ತಾ ಇದ್ದೀರಾ? ಎಲ್ಲ ಆರಾಮದ್ದೀರಾ? ಬಾಲೆ ಎಂತ ಮಾಡ್ತಾ ಇದೆ? ನೀವು ಫೋನ್ ಮಾಡಿದಾಗ ಬಾಲೆ ಧ್ವನಿ ಕೇಳ್ತಿರ್ತೈತಿ ಹಿಂದ್ಗಡೆಯಿಂದ. ಹಾಂ ಹ್ಞೂ ಅನ್ನೋದು ಇವತ್ತೆಂತ ನಿಶಬ್ದ ಅದೆಯಲ್ಲ? ನಿನ್ನ ಅಣ್ಣಯ್ಯ ಇಲ್ಲ ಕಣೆ, ಎತ್ಲಾಗ ಹೋಗ್ಯಾರ ತಿರ್ಗಾಟಕ್ಕೆ, ಅವರೆಲ್ಲ ಮನೆ ಬದಿ ಇರ್ತಾರೆ, ಅವ್ರ ಕತೆ ಬೇಡ. ವರುಣ ಎಂಥದ್ದು ಬಿಸ್ನೆಸ್ ಅಂತ ಹೋಗ್ಯಾನೆ. ಬಾಲೆ ಇಲ್ಲ ಮನೇಲಿ, ಹಾಗಾಗಿ ಗಾಪ್ ಚುಪ್ಪಿಲ್ಲ, ನಿಶಬ್ದ ಆಗ್ಯದ. ಬಾಲೆ ಮನೇಲಿ ಇಲ್ಲ. ಎತ್ಲಾಗ ಹೋಗ್ಯದ ಬಾಲೆ? ಅದ ಇದ್ರದ್ದು ಅಕ್ಕೇನ ಹುಡುಗರಿಗೆ ರಜಾ ಅಂತೆ, ಮನೆಗೆ ಬಂದದಂತೆ, ಇದಕ್ಕೆ ಫೋನ್ ಮಾಡ್ಕೊಂಡು ಬಾ 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 4 ದಿನಕ್ಕೆ ಅಂತಿತ್ತ. ಇದು ಅಡಿಕೆ ಕೊಯ್ಲು ಮುಗಿಲಿ ಅಂತಿತ್ತು. ಮತ್ತು ನಾಡ್ದು ಎಂಥದ್ದು ಅವ್ರದ್ದು ಯಾರ್ದೋ ಮದುವೆನೋ ಅದೆಯಂತೆ, ಮದುವೆನ ಎಂಥದೋ ಎಂಗೇಜ್ಮೆಂಟ ಎಂಥದ ಅಂತ, ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಹೋಗಿ ಬರೋದನೋ ಅಂತ. ಹ್ಞೂ ಸರಿ ಮರೈತಿ, ಹೋಬಾ ಅಂತ ಅಂದೆ. ಓ ಹೌದಾ? ಎಳೆಮಸೆ ಜಾತ್ರೆ ಅಲ್ಲ ನಾಳೆ, ಅಲ್ಲಿಗೆ ಹಾಗೆ ಹತ್ತಿರ ಆಗ್ತದೆ, ಅದ್ರ ತವ್ರ ಮನೆಯಿಂದ ಹೋಗ್ಬರಕ್ಕೆ ಹೇಳಿ. ಹಾಂ ವರುಣನು ಹೇಳ್ತಿದ್ದ, ಅಮ್ಮ ನಾಳೆ ನಾವು ಹೋಗ್ಬರೋಣ ಕಣೆ ಎಳೆಮಸೆ ಜಾತ್ರೆಗೆ ಅಂತಿದ್ದ. ಹ್ಞೂ ನೋಡೋಣ ಮಾರಯ್ಯ ಅಂತ ಅಂದೆ. ನೀನು ಬಾರೆ ಲಕ್ಷ್ಮಿ, ಎಲ್ಲ ಒಟ್ಟಾಗಿ ಹೋಗೋಣ. ಓ ಇಲ್ರಿ ಅದಕ್ಕೆ ಅಮ್ಮ, ಇಲ್ಲಿ ಮನೆ ಬದಿಯ ಇಲ್ಲೇ ಅಕ್ಕನ ಬಿಟ್ಟು ಬರೋಕ್ಕಾಗಲ್ಲ, ಹಂಗೀಗ ಆಗಲ್ರಿ, ಬರೋಕ್ಕಾಗಲ್ಲ. ನೀವು ಹೋಗ್ಬನ್ನಿ, ನಿಮಗಾರ ಒಂಚೂರು ಹತ್ತಿರ, ಹೋಗ್ಬನ್ನಿ. ಅಲ್ಲೇ ನಂಗೆ ಹತ್ತಿರ ಅಂತೀಯ, ನಿಂಗೇನು ಭಾರಿ ದೂರ ನಾನೇ, ನಿಂಗೊಂದು ಇನ್ನೊಂದು 20-25 ನಿಮಿಷ ಹೆಚ್ಚಿಗೆ ಆಗ್ಬೋದು. ಎಂಥದಾರ ಆಗಲಿ, ಸರಿ ನೋಡೋಣ. ಮತ್ತು ಎಂಥ ಸಮಾಚಾರನೇ? ಸಮಾಚಾರ ಎಂತಿಲ್ರಿ ಅದಕ್ಕೆಮ್ಮ. ಅಲ್ಲ ಹೆಂಗೂ ಈಗ ಬಾಲೆನೂ ಇಲ್ಲ ಮನೇಲಿ ಅಂತೀರ, ಬಂದೋಗ್ರಿ ಒಂದು ಗಳಿಗೆಗೆ, ಗನಗಾಗ್ತದೆ. ಒಂದು 2 ದಿನ ಇದ್ದು ಮಾತುಕತೆ ಆಡ್ಕೊಂಡು ಹಿಂಗೆ ಹೋಗ್ಬೋದಪ್ಪ. ವರುಣ ಹೇಳಿದ್ರೆ ತಂದು ಬಿಡ್ತಾನೆ, ಅವನೇನಿಲ್ಲ ಅನ್ನಲ್ಲ. ಅಯ್ಯೋ ನೀ ಹೇಳೋಕ್ಕೆ ನಾನು ನೆನ್ನೆ ನಿನ್ನ ಅಣ್ಣ ಏನತ್ರ ಕೇಳಿದೆ ಕಣೆ, ಅಮ್ಮನ ನೋಡಂಗಾಗ್ಯದೆ, ಒಂಚೂರು ಹೋಗಿ ಬರಲ್ಲ ನಮ್ಮ ಮನೆಗೆ ಅಂತ ಅಂದೆ. ಏನು ಕೂಗಾಗ್ತಪ್ಪ ಗಂಡಸು, ತೀರ ಸಿಮ್ಗಿಲ್ದಾರಂಗೆ ಆಡ್ದಂಗೆ ಆಡ್ಬೇಡ, ಹಂಗೆ ಹಿಂಗೆ ಊಟ ತಿಂಡಿ ಸರಿಯಾಗಲ್ಲ ನನಗೆ, ನಾ ಎಲ್ಲಿ ಹೋಗಲಿ ಊಟ ತಿಂಡಿಗೆ, ಎಲ್ಲ ಅತ್ತೊಂದು ಕಡೆ ಸೊಸೆಂದು ಕಡೆ ಹೊತ್ಕೊ ಹೋಗ್ತೀರಿ, ನಾವಿಲ್ಲ ಅಪ್ಪ ಮಗ ಎಂತ ಮಾಡೋದು, ಹಾಗೆ ಹಿಂಗೆ ಅಂತ ಖರ 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 ಶುರು ಮಾಡ್ಕೊತ. ಮತ್ತು ಈ ನಾಯಿ ನೀನು ಬೊಗಳ್ಸೋದು ಅಂದ್ಕೊಂಡು, ಅದು ಸರಿ ಮರ, ಎಲ್ಲೂ ಹೋಗಲ್ಲ, ಮನೇಲೇ ಇದು ಸಾಯ್ತೀನಿ ಅಂತ ಅಂದೆ. ಸಿಟ್ಟು ಮಾಡ್ಕೊಂಡಿನಿ ನೋಡಿ, ನೆನ್ನೆಯಿಂದ ಸಮ ಮಾತಾಡ್ತಿಲ್ಲ ನಾನು. ಅದಕ್ಕೆ ವರುಣ ಹೇಳ್ತಿದ್ದ, ಅಮ್ಮ ನೀವೊಂದು ಹಿಂಗಿರ್ಬೇಡ ಮಾರೈತಿ, ನಿಂಗೆ ಅಂತದೆ ಕರ್ಕೋಗಿ ಬಿಟ್ಟು ಬರ್ಬೇಕನೆ, ಬಿಟ್ಟು ಬರ್ತೀನಿ ಮಾರೈತಿ, ಹಿಂಗೆ ಸೊಡ್ಡೊಂದು ಊದಿಸ್ಕೊಂಡಿರ್ಬೇಡ ಮಾರೈತಿ ನೀನು ಅಂತಿದ್ದ. ಅಣ್ಣ ಈಗ ನಾ ಫೋನ್ ಮಾಡಿ ಹೇಳ್ತೀನಿ, ನಾ ಫೋನ್ ಮಾಡಿ ಹೇಳಿದ್ರೆ ಅವರೇನು ಬೇಡ ಅನ್ನಲ್ಲ, ಕಳ್ಸಕ್ಕೆ ಹೇಳ್ತೀನಿ ಕಣ್ರಿ. ಪುಣ್ಯಾತ್ಗೀತಿ ನೀ ಕಳ್ಸೋಕ್ಕೆ ಎಲ್ಲರೂ ಹೇಳಿಗಿಲಿ, ಆಮೇಲೆ ಮತ್ತು ನಾನೇ ಹೇಳ್ಕೊಟ್ಟೆ ಅಂದು ಮನೇಲಿ ಬಂದು ಗುಲ್ಲೆ ಬುಸ್ತಾರೆ, ಸುಮ್ಮನಿರ್ಬೇಡ. ವರುಣನೇ ಕೇಳ್ತೀನಿ ಅಂದನೆ, ಕೇಳ್ತಾನೆ. ಮತ್ತು ಅದಕ್ಕೆಮ್ಮ ಎಂತ ಮಾಡಿದ್ರಿ ತಿಂಡಿ? ಎಂತ ಮಾಡಿದ್ರಿ ತಿಂಡಿ? ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ನ. ನೀ ಎಂತ ಮಾಡಿದ್ದೆ? ನಾನು ರೊಟ್ಟಿ ಚಟ್ನಿ ಕಂಡ್ರೆ, ಮೊನ್ನೆಯಿಂದ
ಇವ್ರು ರೊಟ್ಟಿ ಮಾಡು ಅಂತಿದ್ರೆ ಆ ರೊಟ್ಟಿ ಮಿಕ್ಸಿನ ವಿಸಲಕ್ಸಿ ತಗೋಗಿತ್ತು. ನೆನ್ನೆ ತಂದು ಕೊಡ್ತಾ, ಹಾಗಾಗಿ ಇವತ್ತು ನಾನು ರೊಟ್ಟಿ ಚಟ್ನಿನೇ. ಹೌದಾ, ನಾನು ನಿನ್ನ ಹತ್ರ ಎಂತ ಮಾತಾಡ್ಬೇಕಿತ್ತು ಕಣೆ, ಹಂಗಾಗಿ ಫೋನ್ ಮಾಡಿದೆ. ಅಲ್ಲಿ ಯಾರಿಲ್ಲ ಅಕ್ಕಪಕ್ಕ? ಇಲ್ರಿ ಅಕ್ಕಮ್ಮ, ಯಾರಿಲ್ಲ. ಅಂತ ಹೇಳಿ ಅದಾ ಮೊನ್ನೆ ಸೋಮವಾರ ನಿಮ್ಮ ಶಾಲಿನಿ ಎಲ್ಲ ಹೋಗಿದ್ರಂತಲ್ಲ, ಅದ್ರ ನೆಂಟ್ರದ್ದು ಯಾರ್ದು ತೊಟ್ಲು ಶಾಸ್ತ್ರ ಇತ್ತಂತಲ್ಲೇ. ಹಾಂ, ಅವರ ಚಿಕ್ಕಮ್ಮನ ಮಗಳದು ನಾಮಕರಣ ಇತ್ತು. ಏನು ತಾತ, ನಿಮ್ಗೆ ಹೆಂಗೆ ಗೊತ್ತಾತ? ಅದ ಶಾಲಿನಿ ದೊಡ್ಡಮ್ಮನ ಸೊಸೆ ತಂಗಿನ ನಮ್ಮನೇಲಿ ಇವರ ಸೋದರತ್ತೆ ಮಗನ ಹೆಂಡತಿ ತಮ್ಮಗೆ ಕೊಟ್ಟಿದ್ದ. ಹಾಗಾಗಿ ಗೊತ್ತು ಕಣೆ, ಅವರೆಲ್ಲ ಹೋಗಿದ್ರಂತೆ, ಶಾಲಿನಿ ಎಲ್ಲ ಸಿಕ್ಕಿತ್ತಂತೆ. ಹೌದಾ, ಎಂತ ಆತಂತಲ್ಲಿ? ಎಂಥದ ನೋಡ, ಶಾಲಿನಿ ಏನೋ ಭಾರಿ ಬೆಳ್ಳಿ ಸುದ್ದಿ ಹೇಳ್ತಿತ್ತಂತೆ. ದೀಪಾವಳಿ ಹಬ್ಬಕ್ಕೆಲ್ಲ ಗಂಡ ಹೆಂಡತಿಯಲ್ಲಿ ಹೋಗಿದ್ರಲ್ಲ, ಅವಾಗೇನೋ ಬೆಳ್ಳಿ ಮಕ್ಕ ಸಿನ್ಸೋದಂತೆ, ಒಂಥರ ವಿಚಿತ್ರ ಮಾಡೋದಂತೆ. ಅದರ ಅಕ್ಕನ ಹತ್ರ ಹೇಳ್ತಿತ್ತಂತೆ, ಅಕ್ಕ ಅಂದರೆ ದೊಡ್ಡಮ್ಮನ ಮಗಳ ಹತ್ರ ಹೇಳ್ತಿತ್ತಂತೆ. ಅದರ ಸೊಸೆ ತಂಗಿನೇ ನಮ್ಮ ನೆಂಟ್ರ, ಅದು ನಮ್ಮ ನೆನ್ನೆ ಫೋನ್ ಮಾಡಿಕೊಂಡು ಹಿಂಗತ್ತೆ, ಯಾಕೆ ಅವ್ರ ಅತ್ತೆ ಸೊಸೆ ಚೆನ್ನಾಗದಾರಲ್ಲ, ಎಂತ ಆಯ್ತು ಹಾಗೆ ಹಿಂಗೆ ಅಂತ ಕೇಳಕ್ಕೆ ನಂಗೆ ಫೋನ್ ಮಾಡ್ತು. ಏನಕ್ಕಣೆ ನನಗೂ ಗೊತ್ತಿಲ್ಲ, ಎಲ್ಲ ಗಾನಾಗದ್ದಾರೆ ಅಂತಲೇ ನಾನು ಜ್ಞಾನ ಮಾಡಿದ್ದೆ. ಎಂತ ಆಯ್ತು ಏನೋ ನೋಡ, ಹಿಂಗೆ ಒಂಥರ ಹಾಗೆ ಬಿರ್ಗೆಟಿದ್ದು ಅಂತ ಅಂದೆ. ಹೌದನ್ರಿ, ಬೆಳ್ಳಿನೂ ಅಷ್ಟೇ, ಅವ್ರು ಹೋದಾಗಿಂದ ಒಂಥರ ಮೊದಲೆಲ್ಲ ಗಾನಾಗ ಮಾತಾಡೋದು, ಅವರು ಬಂದು ದೀಪಾವಳಿಗೆ ಬಂದು ಹೋದಾಗಿಂದನೂ ಅಷ್ಟೇ. ಫೋನ್ ಮಾಡಿದ್ರೇ ಶಾಲಿನಿ ಅಕ್ಕ ಅಂದರೆ ಬಿಡಾಮ ಮಾಡ್ತದೆ ಅದಂತ ಹಿಂಗ್ಸ ಅಂತದೆ. ಎಂತ ಆತ ಏನೋ, ನಾನು ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಎಂಥದ ನೋಡ್ರಿ, ಅದಕ್ಕೆ ತಲೆ ಬಿಸಿಗಳ ಮಧ್ಯೆ ಇವುಗಳ್ದಂದು ಸಾಕಾಗೋಗಿ ನಾ ಎಲ್ಲೆಲ್ಲ ಅಂತ ತಲೆ ಕೊಡಲಿ. ಹೌದೇ ಅಂತ ಹೇಳತ್ತು, ನಾನು ಅದೇ ನಿಂಗೆ ಹೇಳೋ ಬೇಡ ಅಂತ ಜ್ಞಾನ ಮಾಡ್ತಿದ್ದೆ. ಹೋಗಲಿ ಬಿಡು, ಮತ್ತೆ ಎಂತ ಬೆಳ್ಳಿ ಹತ್ರ ಹೇಳಕ್ಕೆ ಹೋಗಬೇಡ. ಇಲ್ಲಪ್ಪ, ಎಂತ ಹೇಳಕ್ಕೆ ಹೋಗಲ್ಲ. ಉರಿಯ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ತದೆ, ಮತ್ತೇನಿಲ್ಲ. ಹೊಡಿತದೆ, ಬೇಡ ಸವಾಸಲ್ಲ. ಅವು ಎಂಥದಾರು ಮಾಡ್ಕೊಳ್ಳಿ, ಎಲ್ಲ ದೊಡ್ಡ ಆಗ್ಯಾವೆ, ಅವು ಜೀವನ ಹೆಂಗೆ ನಡ್ಸ್ಕೋಬೇಕು ಅಂತ ಗೊತ್ತು. ಏನಾರು ಮಾಡ್ಕೊಳ್ಳಿ, ನನಗೂ ತಲೆ ಕೊಟ್ಟು ಸಾಕಾಗಿ ಹೋಗ್ಯದ ಕಣ್ರಿ ಅದಕ್ಕೆ ಅಮ್ಮ. ಎಲ್ಲೆಲ್ಲ ಅಂತ ತಲೆ ಕೊಡೋದು, ಸುಸಿದ್ರೆ ಎಂಥದಾರು ಹೇಳಿದ್ರೆ ಅದಾರು ಅಂತಾರೆ. ಆ ಬೆಳ್ಳಿನ ಎಂತ ಹೇಳೋದು ಇಲ್ಲ, ವಿಚಿತ್ರ ಆಡ್ತದೆ. ಹಾಗಾಗಿ ನಾನು ಎಂತ ಕೇಳಕ್ಕೆ ಹೋಗಲ್ಲ, ಎಂಥದಾರು ಮಾಡ್ಕೊಂತ ಸುಮ್ಮನೆ ಆಗೀನಿ. ಹೋಗಲಿ ಬಿಡು, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಸರಿ ಆಗ್ತದೆ. ಎಲ್ಲ ಹೊಂದ್ಕೋಬೇಕಣೆ, ಯಾರಾಗಲಿ, ನಮ್ಮ ಮನೆ ಆಗಲಿ ನಿಮ್ಮ ಮನೆ ಆಗಲಿ ಯಾರ ಮನೆನಾರಾಗಲಿ. ಈಗ ನಮಗೆ ಒಬ್ರಿಗೊಬ್ರಿಗೆ ಹೊಂದಿಕೆ ಬರೋಲ್ಲ ಅಲ್ಲ. ಈಗ ನಾವು ಸ್ವಂತ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ನಮಗೆ ಅಂಥದ್ದಾರು ಹೇಳಿದ್ರೆ ಸಿಟ್ಟು ಬರ್ತದೆ, ತಿರುಗಿಸಿ ಹೇಳ್ತೀವಿ, ಅಂಥದ್ದು ಒಂದು ಆಗ್ತದೆ. ಕಂಡರೈತ ಮಕ್ಕಳು ಎಷ್ಟೇ ಆದರೂ ದೂರನೇ. ಇವರು ಹೊಂದ್ಕೋಬೇಕು, ಅವರು ಹೊಂದ್ಕೋಬೇಕು. ಬಿಡು, ನೀ ಹೇಳ್ದಂಗೆ ಅವ್ರವ್ರ ಜೀವನ ಅವ್ರವ್ರೆ ಸರಿ ಮಾಡ್ಕೊ ಹೋಗ್ಬೇಕು. ನಾವು ಜಾಸ್ತಿ ಹೋಗಿ ಸರಿ ಮಾಡ್ದಕ್ಕೆ ಹೋದಂಗೂ ಅವಕ್ಕೊಂಥರ ಇದಾಗ್ತದೆ. ಸುಮ್ಮನೆ ನೀ ಹೇಳ್ದಂಗೆ ಹೌದು, ನೀನು ಕೇಳಬೇಡ, ನನಗೇನು ಗೊತ್ತೇ ಇಲ್ಲ ಅನ್ನಂಗಿರು. ಹ್ಞೂ ರೀ ಅದಕ್ಕೆ ಅಮ್ಮ. ಅಲ್ಲ ಬಂದೋಗ್ರಿ ನೀವೊಂದು 2 ದಿನಕ್ಕಾರ. ಹ್ಞೂ ನೋಡೋಣ, ಕೇಳ್ತೀನಿ. ನಾಳೆ ಹೆಂಗೋ ಮತ್ತೆ ಎಳೆಮಸಿಗೆ ಹೋಗ್ಬೇಕಾ, ಬೆಂಡು ಬತ್ತಾಸೆ ಅಂತದಾರ ಒಂದಿಷ್ಟು ಹಿಡ್ಕೊ ಬತ್ತೀನಿ, ನೋಡೋಣ. ಸರಿ ಕಣ್ರಿ ಅದಕ್ಕೆ ಅಮ್ಮ. ನೋಡಿ ನಾಳೆ ಬರೋಕ್ಕೆ ನೋಡಿ, ನಾಳೆ ಆಗ್ಲಾರೆ ನಾಡ್ದಾರು ಬನ್ನಿ ಆತ. ಸರಿ ಹಂಗಾರೆ ನಾನೊಂಚೂರು ನಮ್ಮನೆ ಎಮ್ಮೆ ಕರನ್ನು ಬಿಡ್ಲ ಕಣ್ರಿ ಇವತ್ತು, ಅದಕ್ಕೊಂಚೂರು ಕಚ್ಕೊಟ್ಟು ಬರ್ತೀನಿ ಆತ. ಸರಿ ಕಣೆ, ಅಮ್ಮನ ವಾಸನೆ ಎಲ್ಲ ಕೇಳಿದೆ ಅನ್ನತ. ಇಡ್ಲಾ? ಸರಿ ಕಣ್ರಿ ಅದಕ್ಕೆ ಅಮ್ಮ.